ವ್ಯವಸ್ಥಾಪಕರಾಗಿರ್ತಕ್ಕಂಥ ಇವತ್ತು ಕೂಡ ಕಾರ್ಯಕ್ರಮ ಮಾಡ್ಕೊಳ್ತಿದ್ದೇವೆ. ತೆಕ್ಕಟ್ಟೆ ಶಾಖೆಯ ನವೀಕೃತ ಕಟ್ಟಡ ಲೋಕಾರ್ಪಣೆಯ ಕಾರ್ಯಕ್ರಮ ಥ್ಯಾಂಕ್ ಯು ಸರ್. ಆತ್ಮೀಯ ಇದೀಗ ನಮ್ಮ ಫಸ್ಟಿಗೆ ತೆಗಿಬೇಕು. ಯಾವ್ದಾದ್ರು ಕೊಟ್ಕೊಡು ತೆಕ್ಕಟ್ಟೆ ಶಾಖೆಯ ಪ್ರೀತಿಯಿಂದ ವೇದಿಕೆಗೆ ಮಾಡಿಕೊಂಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸುಶೀಲ ಭರತಕುಮಾರ್ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘ ತನ್ನ ವ್ಯಾಪ್ತಿಯ ಎಲ್ಲ ಶಾಖೆಗಳಿಗೂ ಕೂಡ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ತೆಕ್ಕಟ್ಟೆ ಶಾಖೆಯ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘದ ತೆಕ್ಕಟ್ಟೆ ಶಾಖೆ ಗ್ರಾಹಕರಿಗೆ ಆರಂಭಿಸುವ ಹೊತ್ತು ಅಭಿನಂದನೆಗಳು. ಕೋಟೇಶ್ವರ 1965 ಹೊತ್ತಿಗೆ ತೆಕ್ಕಟ್ಟೆಯಲ್ಲಿ ಸ್ವಂತ ಸ್ಥಳದೊಂದಿಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ತೆಕ್ಕಟ್ಟೆ ಶಾಖೆಯ ಹವಾನಿಯಂತ್ರಿತ ನವೀಕೃತ ಕಟ್ಟಡ 1959ರಲ್ಲಿ ಕೋಟೇಶ್ವರ, ಬೀಜಾಡಿ, ಗೋಪಾಡಿ, ಕುಂಬಾಸಿ, ತೆಕ್ಕಟ್ಟೆ, ಉಳ್ತೂರು ಮತ್ತು ಗೋಪಾಡಿ 7 ಗ್ರಾಮಗಳನ್ನು ಒಳಗೊಂಡು ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘ ಹೆಸರಲ್ಲಿ ಪ್ರಾರಂಭಗೊಂಡಿತು. ಆ ಸಮಯದಲ್ಲಿ ಕಾಳಾವರ, ಅಸೂರು, ಕೊರ್ಕಿ ಮತ್ತು ಕೆದೂರು ಗ್ರಾಮಗಳನ್ನು ಒಳಗೊಂಡು ಕಾಳಾವರ ಸಹಕಾರ ಸಂಘ ಕಾರ್ಯನಿರ್ವಹಿಸುತ್ತಿತ್ತು. 1965ರಲ್ಲಿ ತೆಕ್ಕಟ್ಟೆ ನಾರಾಯಣರಾಯರವರು ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದು, ಅದೇ ಸಮಯದಲ್ಲಿ ಅವರು ತೆಕ್ಕಟ್ಟೆ ಪಂಚಾಯತ್ ಬೋರ್ಡ್ನ ಅಧ್ಯಕ್ಷರಾಗಿದ್ದು, ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘದ ಶಾಖೆಯನ್ನು ತೆಕ್ಕಟ್ಟೆಯಲ್ಲಿ ತೆರೆಯಬೇಕೆಂಬ ದೂರದೃಷ್ಟಿಯ ಚಿಂತನೆಯಿಂದ ಮುಂದಿನ 100 ವರ್ಷದ ಯೋಜನೆಯನ್ನು ಹಾಕಿಕೊಂಡು ದಿನಾಂಕ 2/6/1962 ಪಂಚಾಯತ್ನ ಆಡಳಿತ ಸಭೆಯಲ್ಲಿ ಶ್ರೀ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘದ ಗೋದಾಮು ಕಟ್ಟಡವನ್ನು ಶಾಖೆ ತೆರೆಯುವುದಕ್ಕೆ 20% ಜಾಗವನ್ನು ಸಹಕಾರ ಸಂಘಕ್ಕೆ ನೀಡಲು ನಿರ್ಣಯ ಮಾಡಿರುತ್ತಾರೆ. ಅದರಂತೆ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘದ ಗೋದಾಮು ಕಟ್ಟಡ ಶಾಖೆಯನ್ನು ಆ ಪಹಣಿ ಪತ್ರದಲ್ಲಿ ದಾಖಲಾಗಿದ್ದು, 60 ವರ್ಷಗಳ ಹಿಂದೆ ಈ ನಿರ್ಣಯ ಮಾಡಿದ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ತೆಕ್ಕಟ್ಟೆ ಪಂಚಾಯತ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದಂತಹ ತೆಕ್ಕಟ್ಟೆ ನಾರಾಯಣರಾಯರವರು ಇದೀಗ ನಮ್ಮನ್ನಲ್ಲಿ ಬಹುದೂರ ಸಾಗಿ ಹೋಗಿದ್ದಾರೆ. ಈ ಪುಣ್ಯ ಪುರುಷನ ದಿವ್ಯ ಚೇತನಕ್ಕೆ ಈ ವೇದಿಕೆಯಲ್ಲಿ ನನ್ನ ನುಡಿನಮನವನ್ನು ಸಲ್ಲಿಸುತ್ತೇನೆ. ಬದಲಾದ ಕಾಲಘಟ್ಟದಲ್ಲಿ ಸರ್ಕಾರದ ಆದೇಶದಂತೆ ಕೋಟೇಶ್ವರ ಮತ್ತು ಕಳವರ ವ್ಯವಸಾಯ ಸೇವಾ ಸಹಕಾರ ಸಂಘವು ವಿಲೀನಗೊಂಡು 4/9/1976ರಲ್ಲಿ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಮಿತ್ತ ಕೋಟೇಶ್ವರ ಹೆಸರಿನೊಂದಿಗೆ ಕಾರ್ಯಾರಂಭವಾಯಿತು. ಸ್ಥಾಪಕ ಅಧ್ಯಕ್ಷರಾಗಿ ಸುಣ್ಣಾರಿ ನಾಮಶೆಟ್ಟಿಯವರು ಅಧಿಕಾರ ವಹಿಸಿರುತ್ತಾರೆ. ಅಂದಿನ ದಿನದಲ್ಲಿ ಸಂಘದ ಕಾರ್ಯದರ್ಶಿಯನ್ನು ಇತರ ಸಂಘಗಳಿಂದ ನೆರವು ಸೇವೆಯನ್ನು ಪಡೆಯಲಾಗುತ್ತಿದ್ದು, ಅಂದಿನ ಪರಿಸ್ಥಿತಿಯಲ್ಲಿ ಸಂಘವು 1982ರ ನೆಟ್ಟದುವನ್ನು ಗಮನಿಸಿ ಅಂದಿನ ಅಧ್ಯಕ್ಷರಾದ ತೋನ್ಸಿ ರಘುರಾಮ್ ಹೇಳಿದರು ಸಂಘದ ಬೇರೆ ಎರವರು ಕಾರ್ಯಗಳನ್ನು ತೆರವುಗೊಳಿಸಿ ಸಂಘದ ಸಿಬ್ಬಂದಿಯನ್ನು ಕಾರ್ಯದರ್ಶಿಯಾಗಿ ನೇಮಕಾತಿ ಮಾಡಿದರೆ ಸಂಘವನ್ನು ಅಭಿವೃದ್ಧಿಪಡಿಸಲು ಸಾಧ್ಯ ಎಂದು ತೀರ್ಮಾನಿಸಿ ಸಂಘದ ಹಿರಿಯ ಸಿಬ್ಬಂದಿಯಾದ ಸಿ ಕೆ ವಾಸುದೇವ್ ಶೇರಿಗಾರರನ್ನು 1982ರಲ್ಲಿ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಅಲ್ಲಿಂದ ಮೊದಲುಗೊಂಡು ಸಂಘವು 1999ರಿಂದ ನಿರಂತರ ಲಾಭ ಬರಲು ಪ್ರಾರಂಭಗೊಂಡು ಹೊರದಿವಸದವರೆಗೂ ಲಾಭದಲ್ಲಿರುತ್ತದೆ. ನಮ್ಮ ಸಂಘವು ಕೋಟೇಶ್ವರ, ಬೀಜಾಡಿ, ಗೋಪಾಡಿ, ಕುಂಬಾಸಿ, ತೆಕ್ಕಟ್ಟೆ, ಉಳ್ತೂರು, ಕೆದೂರು, ಕೊರ್ಕಿ, ಕಾಳಾವರ, ಅಶೋಕ ಮತ್ತು ಉಪ್ಪುವಟ್ಟೆ 11 ಗ್ರಾಮದಲ್ಲಿ ಸೀಮಿತವಾಗಿದ್ದು
ಈ ವ್ಯಾಪ್ತಿಯಲ್ಲಿ 1204 ಸದಸ್ಯರು ಹಾಗೂ 1,64,989 ಪಾಲ್ಗೊಂಡುಗಳಲ್ಲಿ ಕಾರ್ಯಾರಂಭ ಮಾಡಿ ಇದೀಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಂಘಗಳು ಒಂದಾಗಿದೆ. ಸಂಘದ ಮೂಲ ಉದ್ದೇಶ ರೈತರಿಗೆ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಸಾಲ ನೀಡುವುದು, ರಿಯಾಯಿತಿ ದರದಲ್ಲಿ ಕೃಷಿ ಉಪಕರಣ, ಸರಬರಾಜು ಪೂರೈಕೆ, ಪಡಿತರ ವಿತರಣೆ, ಸಾಮಗ್ರಿ ವಿತರಣೆ, ರೈತರುಗಳ ಉತ್ಪನ್ನ ಯೋಗ್ಯ ಧಾರಣ ಮಾಡುವ ನಿಟ್ಟಿನಲ್ಲಿ ಉಗ್ರಾಣ ವ್ಯವಸ್ಥೆಯನ್ನು, ಉತ್ಪತ್ತಿನ ಸಾಲ, ಗ್ರಾಮಾಂತರ ಜನರಿಗೆ ಉಳಿತಾಯ ಮನೋಭಾವನೆ ಮೂಡಿಸಿ ಸಹಕಾರ ತತ್ವವನ್ನು ಪ್ರಚಾರ ಮಾಡಿ ತನ್ಮೂಲಕ ಸದಸ್ಯರು ಸ್ವಾವಲಂಬಿಗಳಾಗುವುದನ್ನು ಸಹಕರಿಸುವುದು ಸಂಘದ ಮೂಲ ಉದ್ದೇಶವಾಗಿರುತ್ತದೆ. ಸಹಕಾರ ಸಂಘದ ಅಭಿವೃದ್ಧಿಯಾಗಬೇಕಾದರೆ ಸಂಘದ ಸದಸ್ಯರ ಸಹಕಾರ ಮುಖ್ಯ. ಸಂಘದಲ್ಲಿ ಸದಸ್ಯರು ಹೆಚ್ಚಿನ ಪಾಲು ಹೊಂದುವುದು, ತಮ್ಮ ಉಳಿತಾಯವನ್ನು ಸಂಘದಲ್ಲಿ ತೊಡಗಿಸಿ ಸಂಘವನ್ನು ಸ್ವಾವಲಂಬಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಸದಸ್ಯರ ಗುರಿಯಾಗಬೇಕು. ಸಂಘವು ಸದಸ್ಯರಿಂದ ಉಳಿತಾಯವನ್ನು ರೂಪಿಸಿ ಅವರಿಂದ ಗರಿಷ್ಠ ಪ್ರಮಾಣದ ಠೇವಣಿಯನ್ನು ಸಂಗ್ರಹಿಸಲಾಗಿದೆ. ಸಂಘವು ಕಾರ್ಯಾರಂಭದಿಂದ ಇನ್ನುವರೆಗೆ ಹೊಂದಿರುವ ಸಂಪನ್ಮೂಲ ಕುಂದಾಪುರ ಹೋಬಳಿಯಲ್ಲಿ ದೊಡ್ಡ ಹೆಚ್ಚಿನ ಗ್ರಾಮಗಳನ್ನು ಒಳಗೊಂಡ ದೊಡ್ಡ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಹೇಳಿದರೆ ನನಗೆ ಪ್ರಕಾರ ಕೋಟೇಶ್ವರ, ಇದು ಬಿಟ್ಟರೆ ಮೂಲಹಳ್ಳಿ, ಕಡೆಗೆ ಬೆಳವೆ ಹೀಗೆಲ್ಲ ಬರ್ತದೆ. ಕೋಟೇಶ್ವರ ಒಂದು 7 ಗ್ರಾಮಗಳನ್ನು ಒಳಗೊಂಡ ವ್ಯವಸಾಯ ಸೇವಾ ಸಹಕಾರಿ ಸಂಘ. ತುಂಬ ವರ್ಷದಿಂದ ಎಲ್ಲ ಹಿರಿಯರು ಕಟ್ಟಿ ಬೆಳೆಸಿದ ಒಂದು ಸಂಸ್ಥೆ ಇವತ್ತು ಸುದೃಢವಾಗಿ ಬೆಳೆದಿದೆ. ಕಟ್ಟಿ ನೆಲೆಯೊಂದಿಗೆ ಈ ಆರ್ಥಿಕ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಂತ ಹೇಳಿದ್ರೆ ನಮ್ಮ ರೈತರ ನೆರವಿಗೆ ಬರಬೇಕೆಲ್ಲ ಸಹಕಾರಿ ಸಂಸ್ಥೆಗಳು. ರೈತರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡಬೇಕು ಅಥವಾ ಬೇರೆ ಬೇರೆ ರೈತರ ಚಟುವಟಿಕೆಗಳಿಗೆ ಸಹಾಯವನ್ನು ಮಾಡುವುದರ ಮೂಲಕ ರೈತರ ಬದುಕಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಮಾಡಬೇಕಾಗ್ತದೆ. ಆದರೆ ಬರೀ ಇದರ ಕೆಲಸವನ್ನೇ ಮಾಡಿಕೊಂಡ್ರೆ, ಬೇರೆ ಆರ್ಥಿಕ ಚಟುವಟಿಕೆ ಇಲ್ಲದಿದ್ದರೆ ಇವತ್ತು ಈ ಪ್ರೈಮರಿ ಸೊಸೈಟಿಗಳು ಈ ಹಂತದಲ್ಲಿ ಬೆಳೆಯಲಿಕ್ಕೆ ಆಗುವುದಿಲ್ಲ. ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳನ್ನು ಮಾಡಿಕೊಂಡದ್ರಿಂದ ಈ ಚಿನ್ನದ ಮೇಲಿನ ಸಾಲ ಇರ್ಬೋದು, ಬೇರೆ ಬೇರೆ ಸಾಲಗಳು ಅಥವಾ ಈ ಪ್ರೊಡ್ಯೂಸ್ ಲೋನ್, ಏನು ರೈತರ ಆರ್ಥಿಕ ಅಥವಾ ಬೇರೆ ಬೇರೆ ಪ್ರೊಡ್ಯೂಸ್ ಲೋನ್ಗಳನ್ನು ಕೊಡುವುದರಿಂದ ಈ ಸೊಸೈಟಿಗಳ ಆರ್ಥಿಕ ಮಟ್ಟ ಇವತ್ತು ಎಲ್ಲ ಸೊಸೈಟಿಗಳ ಆರ್ಥಿಕ ಮಟ್ಟ ಸುಧಾರಿಸಿದೆ. ಎಲ್ಲ ಆರ್ಥಿಕ ಸಂಸ್ಥೆಗಳು ಇವತ್ತು ನಮ್ಮ ಏನು ನ್ಯಾಷನಲೈಸ್ ಬ್ಯಾಂಕಿಗೆ ಸಮಾನಾಂತರವಾಗಿ ಇವತ್ತು ಎಲ್ಲ ನಮ್ಮ 2 ಅವಿಭಜಿತ ಉಡುಪಿ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇವತ್ತು ನ್ಯಾಷನಲೈಸ್ ಬ್ಯಾಂಕಿಗೆ ಇಂಥ ಹೆಚ್ಚು ಆರ್ಥಿಕ ಚಟುವಟಿಕೆಗಳನ್ನು ಇವರು ಮಾಡ್ತಾರೆ ಅಂತ ಹೇಳಿದ್ರು ಸಹ ತಪ್ಪಾಗಲಿಕ್ಕಿಲ್ಲ. ಈ ಸೊಸೈಟಿಗಳಲ್ಲಿ ಮೊದಲಿನ ಕರ್ತವ್ಯಾಸ ಸೊಸೈಟಿ ಈಗೆಲ್ಲ ಬ್ಯಾಂಕ್ ಆಗಿದೆ. ಇದರ ಕಾರ್ಯದರ್ಶಿ ಅಂತಿದ್ದೇವೆ ನಾವು, ಇವೆಲ್ಲ CEO, ಜನರಲ್ ಮ್ಯಾನೇಜರ್ ಎಲ್ಲ ಆಗಿದ್ದಾರೆ. ಸಂತೋಷ, ಇದರ ಡೆಸಿಗ್ನೇಷನ್ ಎಲ್ಲ ಬದಲಾಗಿದೆ. ಇಲ್ಲಿ ಆರ್ಥಿಕ ಚಟುವಟಿಕೆಗಳು ರೈತರಿಗೆ ಅಥವಾ ಸದಸ್ಯರಿಗೆ ತುಂಬ ಸುಲಭ. ನಾವು ಹೋದ ತಕ್ಷಣ ಸಾಲವನ್ನು ಕೊಡ್ತಾರೆ, ಜನರ ಮೇಲೆ ಈ ಸಂಸ್ಥೆಗಳಿಗೆ ನಂಬಿಕೆ ಇದೆ, ವಸೂಲಾತಿ ಸಹ ಹಾಗೆ ಆಗ್ತಾ ಇದೆ. ಅದರಿಂದ ಜನರಿಗೆ ಸೊಸೈಟಿಗಳ ಮೇಲೆ ಹೆಚ್ಚು ವಿಶ್ವಾಸ, ನಂಬಿಕೆ. ನಮ್ಮ ಸದಾನಂದ ಶೆಟ್ಟರು ಹೊಸದಾಗಿ ಈಗ ಕೋಟೇಶ್ವರ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾಗಿದ್ದಾರೆ, ಒಳ್ಳೆಯ ಹುಮ್ಮಸ್ಸಿನಲ್ಲಿದ್ದಾರೆ. ಏನಾದರೂ ಸೊಸೈಟಿಯನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಆಲೋಚನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತ ಈಗ ಅವರ ಕೆಲಸ ನನ್ನ ರಿಕ್ವೆಸ್ಟು, ರೈತರಿಗೆ ಸರ್ಕಾರ 3 ಲಕ್ಷದಿಂದ 5 ಲಕ್ಷದವರೆಗೆ ಸಾಲ ಕೊಡಬೇಕು ಲಿಮಿಟಿಯಲ್ಲಿ ಅಂತೇಳಿ ಬಜೆಟ್ನಲ್ಲೇ ಘೋಷಣೆ ಮಾಡಿದೆ. 2 ವರ್ಷ ಆಗಿದೆ, ಯಾವ ಸೊಸೈಟಿಯವರು ಕೊಡ್ತಾ ಇಲ್ಲ. ನೀವು
ನಿಮ್ಮ ಸೊಸೈಟಿಯಲ್ಲಿ ಕೋಟೇಶ್ವರ ಸೊಸೈಟಿಯಲ್ಲಿ ತಾವು ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ. ಹೆಚ್ಚು ರೈತರು ಬರುವುದಿಲ್ಲ, ಅದು ನಿಮ್ಮ ಏನು ವಿಸ್ತೀರ್ಣ NCS ಮೇಲೆ ಅವರ ಬೆಳೆಗಳ ಮೇಲೆ ನೀವು ಕೊಡುವಂಥದ್ದು. ರೈತರಿಗೆ ಖಂಡಿತ ಇದರಿಂದ ಪ್ರಯೋಜನ. ನಿಮಗೇನು ಲಾಭದಲ್ಲಿ ಸ್ವಲ್ಪ ಕಡಿಮೆ ಹಾಕುವುದಿದ್ರೆ ನಿಮಗೆ ತುಂಬ ಆರ್ಥಿಕತೆಗೆ ಖಂಡಿತ ಹೊರತುವುದಿಲ್ಲ. ಹಾಗೆ ಕೃಷಿ ಡೆವಲಪ್ಮೆಂಟ್ ಲೋನ್ ಮೊದಲು 10 ಲಕ್ಷದವರೆಗೆ ಟಾರ್ಗೆಟ್ ಇತ್ತು. 10 ಲಕ್ಷದಿಂದ 15 ಲಕ್ಷದವರೆಗೆ 3% ಸಾಲ ಕೊಡಬೇಕಂತೇಳಿ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಅದೇ ರೀತಿ ನೆಬಾರ್ಡಿಂದ ಫೈನಾನ್ಸ್ ರಿಕ್ವೈರ್ಮೆಂಟ್ ಆಗಲಿಲ್ಲ. ಎಫೆಕ್ಸ್ ಬ್ಯಾಂಕಿನವರು DCC ಬ್ಯಾಂಕಿಗೆ ಕೊಡಲಿಲ್ಲ, DCC ಬ್ಯಾಂಕಿನವರು ಸೊಸೈಟಿ ಕೊಡಲಿಲ್ಲ ಅನ್ನೋ ಉದ್ದೇಶದಿಂದ ಈ ಕೃಷಿ ಸಾಲಗಳನ್ನು ಯಾರು ಹೆಚ್ಚಿಗೆ ಕೊಡಲಿಲ್ಲ. ಅದರಿಂದ ನೀವು ಇಷ್ಟು ಸುದೃಢ ಇದ್ದೀರಿ. ನಿಮ್ಮ ಡೆಪಾಸಿಟ್ ಆಗಲಿ, ನಿಮ್ಮ ಎಲ್ಲ ವ್ಯವಸ್ಥೆ ಒಳ್ಳೆಯದಿದೆ. ನೀವು ರೈತರಿಗೆ ಈ ಮಟ್ಟಿಗೆ ನೀವು ಸಹಾಯ ಮಾಡಿದರೆ ನಿಮಗೇನು ದೊಡ್ಡ ಆರ್ಥಿಕ ಹೊರೆ ಆಗುವುದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ಅಧಿಕಾರ ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸ ಆಗಲಿ ಅಂತೇಳಿ ಹಾರೈಸಿ ಅವಕಾಶ ಈ ವ್ಯವಸಾಯ ಸೇವಾ ಸಂಘ ಯಾವ ರೀತಿ ಬಂತು? ಬಹುಶಃ ತಮಗೆಲ್ಲ ಗೊತ್ತಿದ್ದಾಗೆ ಒಮ್ಮೆ ದರೋಡೆ ಆಯಿತು, ಒಮ್ಮೆ ನೌಕರರ ಇದರಿಂದ ಬ್ಯಾಂಕ್ ಸ್ವಲ್ಪ ಲಾಸಿಗೆ ಹೋಯಿತು. ಇದೆಲ್ಲ ಕಲ್ಲು ಮುಳ್ಳುಗಳಿಂದ ಬಂದಿರತಕ್ಕಂಥ ಒಂದು ಸಂಘ. ಬಹುಶಃ ಇತ್ತೀಚಿನ ದಿನದಲ್ಲಿ ಇದು ಸದೃಢವಾಗಿದೆ. ಇಲ್ಲಿಯ ನೌಕರರು ಅಥವಾ ಇಲ್ಲಿಯ ಹಿಂದಿನ ಆಡಳಿತ ಮಂಡಳಿ ಅವರ ಹೋರಾಟದಿಂದ ಅದು ಒಂದು ಹಂತಕ್ಕೆ ಬಂದಿದೆ. ಬಹುಶಃ ನಾಲ್ಕೇ ಸರ್ಕಾರಿ ಸಂಘ ಇದು ಹೊಸ್ತು, ಕೋಆಪರೇಟಿವ್ ಡಿಪಾರ್ಟ್ಮೆಂಟೇ ನನಗೆ ಹೊಸ್ತು. ಬಹುಶಃ ಒಂದು ತಿಂಗಳ ಕಾಯ್ದೆಯನ್ನು ಕಲಿಯಬೇಕಾಗಿತ್ತು. ನನಗೆ ಏನು ಅಧಿಕಾರ ಇದೆ, ಆ ಅಧಿಕಾರ ಯಾವ ರೀತಿ ಖರ್ಚು ಮಾಡಲಿಕ್ಕೆ ಏನಂತೆಲ್ಲ ಪರ್ಮಿಷನ್ ಬೇಕಾಗ್ತದೆ. ಇದೊಂದು ಸಂಸ್ಥೆ, ಆರ್ಥಿಕವಾದಂತಹ ಸಂಸ್ಥೆ. ಈ ಸಂಸ್ಥೆ ಸಾಲ ಕೊಟ್ಟಾಗ ಆಡಳಿತ ಮಂಡಳಿ ಸಾಲ ಕೊಟ್ಟಾಗ ಕಾನೂನುಬದ್ಧವಾಗಿ ಸಾಲ ಕೊಡದೇ ಇದ್ರೆ ನಮ್ಮ RTC ಮೇಲೆ ಬರ್ತದೆ 164 ಅದನ್ನು ನೋಡ್ಬೇಕಾಗ್ತದೆ. ನನ್ನ ಚಿಂತನೆ, ನಾನು ರೈತಾಪ್ಯಂತ ಬಂದಿದ್ದೆ. ನನ್ನ ತಂದೆ ಅಪ್ಪಟ್ಟ ರೈತ, ನನ್ನ ತಾಯಿ ಅಪ್ಪಟ್ಟ ರೈತ, ನಾನು ಕೂಡ ಅಪ್ಪಟ್ಟ ರೈತ. ನಾನು ಗೊತ್ತಿದೆ, ತೆಂಗಿನ ಮರ ಸಾಕಿದ್ದೀನಿ, ತುಂಬ ಅಡಿಕೆ ಮರ ಸಾಕಿದ್ದೀನಿ. ಇವತ್ತು 5 ಎಕರೆ ಅಗ್ರಿಕಲ್ಚರ್ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಎಷ್ಟು ಕಷ್ಟ ಆಗ್ತದೆ, ಎಷ್ಟು ನಷ್ಟ ಆಗ್ತದೆ, ಇಲ್ಲಿ ನಡೆಸಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳುವಂತ ಒಂದು ಪರಿಸ್ಥಿತಿಯನ್ನು ನಾನು ಕಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬಂದಿದ್ದೆ. ಇವತ್ತು ನಾವು ಹವಾನಿಯಂತ್ರಣ ಒಂದು ಶಾಖೆ ಮಾಡಿದ್ದೇವೆ. പക്ഷെ ಅದೇನು ದೊಡ್ಡ ವಿಶೇಷವಾದಲ್ಲ. ಸಂಘ ಲಾಭದಲ್ಲಿದೆ. ಬಟ್ ಈ ಒಂದು ಇದಕ್ಕೆ ಸಂಘ ಈ ನ್ಯಾಷನಲ್ ಬ್ಯಾಂಕಿಗೆ ಪ್ಯಾರಲಲ್ ಆಗಿ ಬೆಳೀತಾ ಇದೆ ನಮ್ಮ ಸಂಘ. ಅದಕ್ಕೆ ಒಂದು ಉತ್ತಮವಾದ ಶಾಖೆ ಮತ್ತು ಸುಭದ್ರವಾದ ಭದ್ರತಾ ಠೇವಣಿ ಅಗತ್ಯ ಇದೆ. ಅದು ವಿಶೇಷ. ಆದರೆ ನಾವು ಮಾಡಬೇಕಾದ್ದು ಇಷ್ಟೇ, ರೈತರಿಗೆ ನಾವು ಏನು ಕೊಟ್ಟಿದ್ದೇವೆ, ಏನು ಕೊಡಬೇಕು ಅಂತ ಹೇಳುವುದು ನನ್ನ ಮುಂದಿರತಕ್ಕಂಥ ಒಂದು ಚಿಂತನೆ. ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ರು, 3 ಲಕ್ಷ 5 ಲಕ್ಷ ಮಾಡಿದರೆ ಓನ್ ಫಂಡಲ್ಲಿ ಕೊಟ್ಟರೆ ಅದನ್ನು ಸಹ ನಾನು ಅದನ್ನು ಗಂಭೀರವಾಗಿ ಅದು ಪರಿಗಣಿಸಿ ಅದನ್ನು ಇಂಪ್ಲಿಮೆಂಟ್ ಆಗಲಿಕ್ಕೆ ಅದಕ್ಕೆ ನೋಡ್ಬೇಕು. ಮತ್ತೆ ಕಾಲಾವಧಿಯಲ್ಲಿ ಸಹ ಇವತ್ತು ನಾವು ಸುಮಾರು 2,88,00,000 ರೂಪಾಯಿ ಸಾಧಾರಣ ಒಂದು 19% ಬಿಲವಾಗಿದೆ. ಅದರಲ್ಲಿ ಪಾರದರ್ಶಕವಾಗಿ ಆ ಟೆಂಡರ್ ಕರೆದಿದ್ದೇವೆ, ಆಗ್ತಾ ಇದೆ. ಅದರ ಹಿನ್ನೆಲೆ ಇಷ್ಟೇ, ರೈತರು ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹಾರ್ವೆಸ್ಟ್ ಮಾಡಬೇಕಾಗ್ತದೆ. ಭತ್ತ ಕೊಯ್ಲಿ ಬರ್ತದೆ. ಆಗ ಕೊಯ್ಲಿ ಬಂದಾಗ ಅದು ಮಳೆ ಬರ್ತದೆ. ಮಳೆ ಬಂದಾಗ ಅದಕ್ಕೆ ಅದನ್ನ ಇಡ್ಲಿಕ್ಕೆ ಆಗುದಿಲ್ಲ, ನಮಗೆ ಸ್ಟಾಪ್ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ. ವ್ಯಾಪಾರಸ್ಥರು ಒಟ್ಟಾಗ್ತಾರೆ, ಎಲ್ಲ ವ್ಯಾಪಾರಸ್ಥರು ಒಟ್ಟಾಗಿ ಒಂದು ರೇಟ್, ನಮ್ಮ ಬೆಳೆಗೆ ರೇಟ್ ಅವ್ರು ಫಿಕ್ಸ್ ಮಾಡ್ತಾರೆ. ಆ ಫಿಕ್ಸ್ ಮಾಡಿ ಕೊಡ್ಲೇಬೇಕಾಗ್ತದೆ ನಮ್ಗೆ. ಯಾಕಂದ್ರೆ ಕಣ್ಣಕ್ಕೆ ಆಗೋಕ್ಕಾಗುದಿಲ್ಲ, ಮಳೆ ಬರ್ತದೆ, ಒಳಗೆ ತಗೊಳ್ಳೋಕೆ ಗತಿ ಬರ್ತದೆ. ಅದು ಸಂಕಷ್ಟದ ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನು ಹೋಗಲಾಡಿಸಬೇಕೆನ್ನುವುದು ನನ್ನ ನಾಯಕರಾಗಿದ್ದ ಪಟ್ಟಾಭಿಷೇಕ ಆಶೆ. ಅದಕ್ಕೆ ನನ್ನ ಸಹಮತ ಇದೆ. ಅಲ್ಲಿ ನಾವು ಒಂದು ಡ್ರೈವರ್ ಮಾಡಬೇಕು. ಈಗ 7,000 ಸ್ಕ್ವೇರ್ ಫೀಟಿನ ಗೋಡನ್ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಇಷ್ಟೇ. ಅದಕ್ಕೆ ಡ್ರೈವರ್ ಹಾಕ್ತೇನೆ, ಎಷ್ಟು ಕಡಿಮೆ ಎಲ್ಲ ಆಗ್ತದೋ ಅಷ್ಟು ಮಾಡಿ ಅದಕ್ಕೆ ಡ್ರೈವರ್ ಹಾಕ್ತೇನೆ.
ಡ್ರೈಯರ್ ಆದಾಗ ರೈತರು ಭತ್ತ ಮಳೆ ಬಂದಾಗ ಸೀದಾ ಡ್ರೈಯರ್ ಹೋಗ್ತದೆ, ಡ್ರೈಯರ್ ಇಂದ ಒಣಸಿ ಗೋಡನಲ್ಲಿ ಇಟ್ಟೇನೆ. ದರ ಬಂದಾಗ ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡುವುದು ನನ್ನ ಉದ್ದೇಶ. ಆ ಉದ್ದೇಶದಿಂದ ಇವತ್ತು ಸಾಲ ಮಾಡದೆ 2,75,80,00,000 ಕಟ್ಟಡವನ್ನು ನಾವು ಅಲ್ಲಿ ತಯಾರು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದೇ ಭಾಗ ಅಲ್ಲ, ಮತ್ತೆ ಸಹ ಅಲ್ಲ, ನಮ್ಗೆ ಈಗ ಸಾಕಷ್ಟು ಜನ ನೌಕರರಿದ್ದಾರೆ. ಆ ನೌಕರ ಒಳ್ಳೆ ನೌಕರರು, ಎಲ್ಲ ಕೆಲಸ ಮಾಡ್ತಕ್ಕಂಥ ಟೀಮ್ ಇದೆ, ಯಾವುದು ಬೇಸರ ಇಲ್ಲ. ನನ್ನ ನೌಕರು 12 ಗಂಟೆ ಕೆಲಸ ಮಾಡುವಂಥದ್ದು ಒಪ್ಪುವಂತ ನೌಕರಿದ್ದಾರೆ. ಅಲ್ಲಿ ಒಂದು ಎಣ್ಣೆ ಮಿಲ್, ಸಣ್ಣ ಒಂದು 10 ಲಕ್ಷ ರೂಪಾಯಿ ಎಣ್ಣೆ ಮಿಲ್ಲನ್ನ ಮಾಡಿದ್ರೆ ಈ ವ್ಯಾಪ್ತಿಯಲ್ಲಿ ಇರತಕ್ಕಂಥ ರೈತರಿಗೆ ಮಾರ್ಕೆಟ್ಗಿಂತ ₹1 ಕಾಯಿಗೆ ಜಾಸ್ತಿ ಕೊಟ್ಟರೆ ಆ ಶುದ್ಧವಾದ ಎಣ್ಣೆ ತೆಗೆದು ನಮ್ಮೆಲ್ಲ ಈ ಸೇಲ್ಸ್ ಅಂಗಡಿಯಲ್ಲಿ ಇದು ಕೊಟ್ಟರೆ ಒಂದು ಕೆಲಸವಾಗ್ತದೆ ಮತ್ತು ರೈತರಿಗೂ ಸಹಾಯ ಆಗ್ತದೆ. ಇದು ನನ್ನ ಮುಂದೆ ಈ ಭಾವನೆ ಇದೆ. ಈ ಎಲ್ಲ ಭಾವನೆ ಆಗ್ಬೇಕಾದ್ರೆ ತಮ್ಮ ಎಲ್ಲ ಸಹಕಾರ ಅಗತ್ಯ ಇರ್ತದೆ. ಬಹುಶಃ ನೀವು ಚಿನ್ನ ಲೋನ್ ಇಡ್ತೀರಿ, ನಾವು ಸಾಧಾರಣ ಹೆಚ್ಚು ಕಡಿಮೆ ನ್ಯಾಷನಲ್ ಬ್ಯಾಂಕಿನಷ್ಟೇ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಪರ್ಪಸ್ಗೆ ಕೊಡುವುದಾದ್ರೆ ನ್ಯಾಷನಲ್ ಬ್ಯಾಂಕಿನಷ್ಟೇ ಸಾಲವನ್ನು ಕೊಡ್ತೀವಿ. ಮತ್ತೆ ನಿಮ್ಮೆಲ್ಲ ಏನು ನಿಮಗೆ ರೈತರಿಗೆ ಕೊಡಬೇಕಾದ್ರೆ ಏನು ಕೊಡ್ತಿದೆ ಅದೆಲ್ಲ ಕೊಡಿಸ್ಲಿಕ್ಕೆ ನಾನು ಬದ್ಧನಿದ್ದೇನೆ. ನನಗೊಂದು 2 ವರ್ಷ ಅವಕಾಶ ಬೇಕಾಗ್ತದೆ. ಒಂದು ತೆಕ್ಕಟ್ಟೆ ಬ್ರಾಂಚ್ ಆಗಿದೆ, ಇನ್ನು ಕಾಳಾವರ ಆದಾಗ ಕೊರ್ಗಿಯಲ್ಲಿ ಬ್ರಾಂಚ್ ಇಲ್ಲ. ತುಂಬಾ ಒಂದು 4-5 ಕಿಲೋಮೀಟರ್ ಬಂದು ಕೆದೂರಿಗೆ ಬಂದು ಅವರು ಅಥವಾ ಕೊರ್ಗಿಯವರು ಕೆದೂರಿಗೆ ಬಂದು ವ್ಯವಹಾರ ಮಾಡಬೇಕಾಗ್ತದೆ. ಕೊರ್ಗಿಯಲ್ಲಿ ಒಂದು ಸದ್ಯದಲ್ಲೇ ಒಂದು ವ್ಯವಹಾರ, ಒಂದು ಬ್ರಾಂಚ್ ಅನ್ನು, ಶಾಖೆಯನ್ನು ಓಪನ್ ಮಾಡಬೇಕೆಂಬ ಆಸೆ ಇದೆ. 10,045 ಲಕ್ಷ ಖರ್ಚಾಗ್ತದೆ. ಸಾಧಾರಣವಾಗಿ ಒಂದು 4 ಕೋಟಿ ಹಣ ಈ 2 ವರ್ಷದಲ್ಲಿ ಮ್ಯಾನೇಜ್ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಆ ಲಾಭದ ಒಂದು ಅರ್ಧಾಂಶ ಹಣವನ್ನು ಯಾವ ರೀತಿಯಲ್ಲಿ ಕೊಟ್ಟರೆ ರೈತರಿಗೆ ಉಪಯೋಗ ಆಗ್ತದೆ ಅಂತ ARO, DRO, ನಮ್ಮೆಲ್ಲ ಆಡಳಿತ ಮಂಡಳಿ ಮತ್ತು ಪಕ್ಷ ಭೇದ ಮರೆತು ಎಲ್ಲ ನಾಯಕರನ್ನು ಮಾತಾಡಿ ಕೊಡುವಂತ ಯೋಜನೆಯನ್ನು ನಾನು ಹೊಂದಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮಾಡಿಸ್ತಾ ಇದ್ದೇನೆ. ನಮಗೆ ನೀವು ಎಣಿಸಿರ್ಬೋದು, ಆ ಕಾರ್ಯಕ್ರಮಗಳಲ್ಲಿ ಮತ್ತು ಸಭೆ ಸಮಾರಂಭಗಳಲ್ಲಿ ಮಾತ್ರ ಅದೆಲ್ಲ ಕಾಫಿ ತಿಂಡಿ ಅದೆಲ್ಲ ಖರ್ಚು ಬಂದರೆ ಉಳಿದೆಲ್ಲ ನಾನು ಪ್ರತಿದಿನ ಆಫೀಸಿಗೆ ಬರ್ತೇನೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ನಾನು ಆಫೀಸಲ್ಲಿ ಒಂದು ಬ್ರಾಂಚ್ ಹೆಡ್ ಆಫೀಸಲ್ಲಿ ನಾನು ಕೂತ್ಕೊಳ್ತೇನೆ. ಅಲ್ಲಿ ಕೂತ್ಕೊಂಡು ನನ್ನದೇ ಖರ್ಚಿನಲ್ಲಿ ಯಾವ ಖರ್ಚು ಸಹ ಸೊಸೈಟಿಯ ₹1 ನನ್ನ ಮನೆಯಲ್ಲಿ ನಾನು ಹೇಗೆ ಖರ್ಚು ಮಾಡ್ತೇನೋ, ನಾನು ಇಲ್ಲಿಯೇ ಇರುವ ತನಕ ಈ ಸೊಸೈಟಿಯ ₹1 ಸಹ ಸಾರ್ವಜನಿಕ ದುಡ್ಡನ್ನು, ರೈತರ ದುಡ್ಡನ್ನು ಅದು ರೈತರಿಗೆ ಹೋಗಬೇಕು ವಿನ ಅದು ಮಿಸ್ ಆಗಲಿಕ್ಕೆ ನಾನು ಖಂಡಿತ ಬಿಡುವುದಿಲ್ಲ ಎಂಬ ಭರವಸೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ನಂಬಿ ಈ ಸೊಸೈಟಿ ನಂದಲ್ಲ, ನಮ್ಮ ಆಡಳಿತ ಮಂಡಳದಲ್ಲ, ನಮ್ಮ ನೌಕರರದಲ್ಲ. ಈ ಕೋಆಪರೇಟಿವ್ ಸೊಸೈಟಿ ನಿಮ್ಮದು. ಇದು ವ್ಯವಸಾಯ ಸೇವಾ ಸಹಕಾರಿ ಸಂಘ. ವ್ಯವಸಾಯಕ್ಕೆ ಎಷ್ಟು ಸಹಕಾರ ಮಾಡಬೇಕು ಅಷ್ಟು ಸಹಕಾರವನ್ನು ನಮ್ಮ ಆಡಳಿತ ಮಂಡಳಿ ಮಾಡ್ತದೆ. ನಮಗೆ ಸಂಪೂರ್ಣ ಆಡಳಿತ ಮಂಡಳಿಯ ಸಹಕಾರ ಇದೆ, ನಮಗೆ ಸಂಪೂರ್ಣ ನೌಕರರ ಸಹಕಾರ ಇದೆ. ನಿಮ್ಮ ಸೇವೆಯೇ ನನ್ನ ಗುರಿ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ಬಂದಂತ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಬಂದಂತ ಎಲ್ಲರೂ ನಮ್ಮ ಮನೆಯಂತ ಸಹಕಾರ ಮಾಡಿ ನಿಮ್ಮ ಮನೆಯಂತ ಕೆಲಸ ನಾನು ಮಾಡ್ತೀನಿ 5 ವರ್ಷ ಅಂತ ಭರವಸೆಯನ್ನು ಕೊಡ್ತಾ ತನ್ಮೂಲಕವಾಗಿ ಈ ಸಮಾರಂಭಕ್ಕೆ ಪರೋಕ್ಷವಾಗಿ